ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಸೆಕೆಂಡ್ PUC ಹಿಸ್ಟ್ರಿಯಲ್ಲಿ ಬ್ಲೂ ಪ್ರಿಂಟ್ ಯಾವ ರೀತಿ ಇದೆ, ಹಾಗೇನೆ ಯಾವ ಚಾಪ್ಟರ್ಸ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಅನ್ನೋದ ಒಂದು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಸೆಕೆಂಡ್ PUC ಹಿಸ್ಟ್ರಿ ಅನ್ನೋದೇ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಹಿಸ್ಟ್ರಿ ರಿಲೇಟೆಡ್ ಎಲ್ಲಾ ವಿಡಿಯೋಸ್ಗಳು ಕೂಡ ಸಿಗುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗೇನೆ ಬ್ಲೂ ಪ್ರಿಂಟ್ ಆಗಿರ್ಬೋದು, ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಹಾಕ್ತೀನಿ. ಸೊ ಇವತ್ತು ಹಿಸ್ಟರಿ ಇದರಲ್ಲಿ 5 ಮಾರ್ಕ್ಸ್ ಅಂಡ್ 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಯಾವ್ಯಾವ್ದೆಲ್ಲ ಕ್ವಶನ್ಸ್ ನಮಗೆ 5 ಮಾರ್ಕ್ಸ್ ಮತ್ತೆ 10 ಮಾರ್ಕ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನಮಗೆ ಈ 5 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಚಾಪ್ಟರ್ಸ್ ಇಂದ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಈ 5 ಮಾರ್ಕ್ಸ್ ಕ್ವಶನ್ 4th ಚಾಪ್ಟರ್, 5th ಚಾಪ್ಟರ್, 6th ಚಾಪ್ಟರ್ ಅಂಡ್ 7th ಚಾಪ್ಟರ್. ಈ 7 ಚಾಪ್ಟರ್ಸ್ ಗಳಿಂದ 5 ಮಾರ್ಕ್ಸ್ ಗೆ ಕ್ವಶನ್ಸ್ ಕೇಳ್ತಾರೆ ಅಂತ ಬ್ಲೂ ಪ್ರಿಂಟ್ ಪ್ರಕಾರ ಹೇಳಿದ್ದಾರೆ. ಫಸ್ಟ್ ಬ್ಲೂ ಪ್ರಿಂಟ್ ಅಂಡ್ ಸೆಕೆಂಡ್ ಬ್ಲೂ ಪ್ರಿಂಟ್, ಈ ಎರಡು ಬ್ಲೂ ಪ್ರಿಂಟ್ ಅಲ್ಲಿ ಹೇಳಿರುವಂತದ್ದು ಈ 4 ಚಾಪ್ಟರ್ಸ್. ಹಾಗೇನೆ ಥರ್ಡ್ ಬ್ಲೂ ಪ್ರಿಂಟ್ ಅಲ್ಲಿ ಏನ್ ಹೇಳಿದ್ದಾರೆ, 3, 4, 5, 6 ಈ ಚಾಪ್ಟರ್ಸ್ ಇಂದ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಹೇಳಿರೋದು. ಈಗ ನಮಗೊಂದು ಸ್ಪಷ್ಟವಾಗಿ ಅರ್ಥ ಆಯ್ತು, ನಮಗೆ 5 ಮಾರ್ಕ್ಸ್ ಗೆ ಈ ಇಷ್ಟು ಚಾಪ್ಟರ್ಸ್ ನೋಡ್ಕೋಬೇಕು. 4, 5, 6, 7 ಹಾಗೇನೆ ನಿಮ್ಗೆ ಇನ್ನೂ ಕೂಡ ಟೈಮ್ ಇದ್ರೆ ಥರ್ಡ್ ಚಾಪ್ಟರ್ ಒಂದು ಕೂಡ ಈ 5 ಮಾರ್ಕ್ಸ್ ರಿಲೇಟೆಡ್ ಕ್ವಶನ್ಸ್ ಅನ್ನ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಇದ್ರಲ್ಲಿರೋ ಕ್ವಶನ್ಸ್ ಅಷ್ಟೇ ನಿಮ್ಗೆ ಏನಫ್ ಅನ್ಸುತ್ತೆ. ಸೊ 5 ಮಾರ್ಕ್ಸ್ ಗೆ 4 ಕ್ವಶನ್ಸ್ ಕೊಟ್ಟಿರ್ತಾರೆ. ನಾವ್ ಅದರಲ್ಲಿ ಯಾವ್ದಾದ್ರು 2 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡ್ಬೇಕಾಗುತ್ತೆ. ನಿಮ್ಗೆ 10 ಮಾರ್ಕ್ಸ್ ಗೆ ಇರೋಂಥದ್ದು. ಓಕೆ, 5 ಮಾರ್ಕ್ಸ್ ಇಂದ 4 ಕ್ವಶನ್ ಅಲ್ಲಿ ನೀವು ಯಾವ್ದಾದ್ರು 2 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡ್ಬೇಕು. ಇಲ್ಲಿ ನಾನೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ತಗೋ ಬಂದಿದ್ದೀನಿ. ಯಾವ್ಯಾವ್ದೆಲ್ಲ ಕ್ವಶನ್ಸ್ ಇದೆ ಅಂತ ನೋಡೋಣ. ಗಾಂಧಾರ ಕಲಾ ಶೈಲಿಯ ಪ್ರಮುಖ ಲಕ್ಷಣಗಳನ್ನ ವಿವರಿಸಿ. ಇಲ್ಲಿ ನಿಮ್ಗೆ ಏನ್ಷಿಯಂಟ್ ಹಿಸ್ಟ್ರಿ ಆಗಿರ್ಬೋದು, ಮಿಡವಲ್ ಹಿಸ್ಟ್ರಿ ಅಂಡ್ ಮಾಡರ್ನ್ ಹಿಸ್ಟ್ರಿ, ಅದೇ ರೀತಿ ಒಂದು ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಅಂತ ಏನೊಂದು ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಬಸವಣ್ಣ, ಮಧ್ವಾಚಾರ್ಯರು ಬರ್ತಾರಲ್ಲ, ಆ 4 ಚಾಪ್ಟರ್ಸ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕ್ವಶನ್ಸ್ ನ ನೋಡೋಣ. ಗಾಂಧಾರ ಕಲಾ ಶೈಲಿಯ ಪ್ರಮುಖ ಲಕ್ಷಣಗಳನ್ನ ವಿವರಿಸಿ. ತಾಳಿಕೋಟೆಯ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು? ವಿಜಯನಗರ ಸಾಮ್ರಾಜ್ಯ ಏನಿದೆ, ವೆರಿ ಇಂಪಾರ್ಟೆಂಟ್. 10 ಮಾರ್ಕ್ಸಿಗೂ ಅಷ್ಟೇನೆ, 5 ಮಾರ್ಕ್ಸಿಗೂ ಅಷ್ಟೇನೆ. ನೆಕ್ಸ್ಟ್ ಈ ಒಂದು ಚಾಪ್ಟರ್ ಏನಿದೆ, 6th ಚಾಪ್ಟರ್ ಧಾರ್ಮಿಕ ಸುಧಾರಣೆಗಳು, ಇಲ್ಲಿ ಬರುತ್ತಲ್ಲ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣ. ಇದ್ರಲ್ಲಿ ನಿಮಗೆ 10 ಮಾರ್ಕ್ಸ್ ಗೆ ಈ ಚಾಪ್ಟರ್ ಅಲ್ಲಿ ಯಾವುದೇ ಕ್ವಶನ್ಸ್ ಬರೋದಿಲ್ಲ. 5 ಮಾರ್ಕ್ಸ್ ಗೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಹಾಗಾಗಿ ನಮಗೆ ಆ ಬರೋ 4 ಜನನು ಕೂಡ ನಾವು ನೋಡ್ಕೊಂಡ್ರೆ ಒಂದು ಕ್ವಶನ್ ನಮಗೆ 5 ಮಾರ್ಕ್ಸ್ ನಮ್ ಜೋಬಲ್ಲಿ ಇದ್ದಾಗೆ, ಹೌದಲ್ವಾ? ಯಾಕೆಂದ್ರೆ ಇನ್ನು ಉಳಿದಿರೋ ಎಲ್ಲಾ ಚಾಪ್ಟರ್ಸ್ ಇಂದ ಇನ್ನ 3 ಕ್ವಶನ್ಸ್ ತೆಗಿತಾರೆ. ನಾವು ಅಟೆಂಡ್ ಮಾಡ್ಬೇಕಾಗಿರೋದು 2 ಕ್ವಶನ್ಸ್. ಈ 2 ಕ್ವಶನ್ ಅಲ್ಲಿ ಒಂದು ಕ್ವಶನ್ ಅಂತೂ ನಮಗೆ ಗೊತ್ತು, ಈ 6th ಚಾಪ್ಟರ್ ಇಂದ ಬಂದೇ ಬರುತ್ತೆ. ಈ 4 ಜನ ಏನಿದ್ದಾರೆ ಅವರಿಗೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ ನ ನಾವು ನೋಡ್ಕೋಬೇಕು. ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನ ವಿವರಿಸಿ. ಬಸವೇಶ್ವರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನ ಚರ್ಚಿಸಿ. ಬಸವಣ್ಣನವರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು. ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನ ವಿವರಿಸಿ. ಅದೇ ರೀತಿ ಮಧ್ವಾಚಾರ್ಯರು ಮತ್ತೆ ಕಬೀರರು, ರಾಮದಾಸರು ಮತ್ತೆ ಕಬೀರರು ಬರುತ್ತಲ್ಲ, ಅದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ರಾಮಾನುಜಾಚಾರ್ಯರು, ಬಸವಣ್ಣ, ಶಂಕರಾಚಾರ್ಯರು, ಮಧ್ವಾಚಾರ್ಯರು ನೀವು ಫೋಕಸ್ ಮಾಡ್ಲೇಬೇಕು. ಈ 4 ಜನದ್ದು ಕೂಡ ನೀವು ನೋಡ್ಕೋಬೇಕು. ಇಲ್ಲ ಅದೊಂದು ಕ್ವಶನ್ ಮಿಸ್ ಆಗಿದೆ, ಮಧ್ವಾಚಾರ್ಯರದು ಕೂಡ ನೋಡ್ಕೊಳ್ಳಿ. ಈ 90% ಈ 3 ಕ್ವಶನ್ ನಲ್ಲೇ ಬರುತ್ತೆ ಈ ಚಾಪ್ಟರ್ ಅಲ್ಲಿ. ಇನ್ನ ಒಂದು 10% ಇನ್ ಕೇಸ್ ಅವ್ರು ಬಿಟ್ಟು ಕೇಳಿದ್ರು ಅಂದ್ರೂ ಕೂಡ ಮಧ್ವಾಚಾರ್ಯರು ಇಲ್ಲ ಒಂದು ಏನು ಕಬೀರರು ಅಥವಾ ರಾಮದಾಸರು ಇದ್ದಾರೆ ಅವ್ರ ಬಗ್ಗೆ ಕೇಳ್ತಾರೆ. ಬಟ್ ಆಲ್ಮೋಸ್ಟ್ ಈ 3 ಕ್ವಶನ್ಸ್ ಅಲ್ಲಿ ರಿಪೀಟ್ ಆಗುವಂತದ್ದು. ಸೊ ಇದು ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆದ ಚಾಪ್ಟರ್. 5 ಮಾರ್ಕ್ಸ್ ಗೆ ಈ 6th ಚಾಪ್ಟರ್, ಇದ್ರಲ್ಲಿ ಒಂದು ಕ್ವಶನ್ಸ್ ಇರುತ್ತೆ. ಮಧ್ವಾಚಾರ್ಯರದು ಕೂಡ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನ ವಿಶ್ಲೇಷಿಸಿ. ಬ್ರಿಟಿಷ್ ಆಡಳಿತ ಏನಿತ್ತು, ಅಡ್ಮಿನಿಸ್ಟ್ರೇಷನ್, ಭಾರತದ ಶಿಕ್ಷಣದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತು ಅನ್ನೋದನ್ನ ನಾವು ಚರ್ಚೆ ಮಾಡ್ಬೇಕಾಗುತ್ತೆ. ಇದು ನಿಮ್ಗೆ 10 ಮಾರ್ಕ್ಸಿಗೂ ಇಂಪಾರ್ಟೆಂಟ್ ಆಗುತ್ತೆ, 5 ಮಾರ್ಕ್ಸಿಗೂ ಇಂಪಾರ್ಟೆಂಟ್ ಆಗುತ್ತೆ. ಎರಡರ ಕಡೆ ಒಂದು ಕ್ವಶನ್ ನಿಮ್ಗೆ ಬರಬಹುದು. ನೆಕ್ಸ್ಟ್, ಭಾರತದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು? ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನ ಚಿತ್ರಿಸಿ. ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಗುರುತಿಸಿ. ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನ ನಿರೂಪಿಸಿ. ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನ ವಿವರಿಸಿ. ಅಕ್ಬರನ
ಧಾರ್ಮಿಕ ಮತ್ತು ರಜಪೂತ ನೀತಿಯನ್ನ ವರ್ಣಿಸಿ. ನೆಕ್ಸ್ಟ್ ಕ್ವಶನ್, ಸಿಂಧು ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ತಿಳಿಸಿ. ಫಸ್ಟ್ ಅಂಡ್ ಸೆಕೆಂಡ್ ಬ್ಲೂ ಪ್ರಿಂಟ್ ಅಲ್ಲಿ ನಮಗೆ 4, 5, 6, 7 ಈ 4 ಚಾಪ್ಟರ್ 5 ಮಾರ್ಕ್ಸ್ಗೆ ಅಂತ ಕೊಟ್ಟಿರೋದು. ಹಾಗೆ ಥರ್ಡ್ ಬ್ಲೂ ಪ್ರಿಂಟ್ ಏನಿದೆ ಮಾಡಲ್ ಕ್ವಶನ್ ಪೇಪರ್ ಪ್ರಕಾರ ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಗೆ ಥರ್ಡ್ ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಚಾಪ್ಟರ್ ಪ್ರಕಾರ ನಮ್ಗೆ ಸಿಂಧು ಜನ ಎಂದು ಏನಿದೆ ಇಂಡಸ್ ಸಿವಿಲೈಸೇಷನ್ ಆ ಚಾಪ್ಟರ್ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಸಿಂಧು ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳು, ಹಾಗೇನೆ ಸಿಂಧು ನಾಗರಿಕತೆಯ ನಗರ ಯೋಜನೆ ಏನಿದೆ ಅದು ಕೂಡ ನಮ್ಗೆ 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಒನ್, ಚೋಳರ ಗ್ರಾಮದಲ್ಲಿ ಗ್ರಾಮಾಡಳಿತವನ್ನ ವಿವರಿಸಿ. ಚೋಳರ ಗ್ರಾಮಾಡಳಿತವನ್ನ ವಿವರಿಸಿ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರ ಏನಿದೆ, ಕರ್ನಾಟಕದ ಏಕೀಕರಣದ ಚಳವಳಿಯನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ನೆಕ್ಸ್ಟ್ 10 ಮಾರ್ಕ್ಸ್ಗೆ ಯಾವ್ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. 10 ಮಾರ್ಕ್ಸ್ಗೆ ನಿಮ್ಗೆ ಯಾವ್ಯಾವ ಚಾಪ್ಟರ್ಸ್ ಇಂದ ಕೇಳ್ತಾರೆ ಅಂತ ಹೇಳಿದ್ರೆ ನಿಮ್ಗೆ 3 ಚಾಪ್ಟರ್ಸ್ ಇಂದ 10 ಮಾರ್ಕ್ಸ್ ಕ್ವಶನ್ ಬರುವಂತದ್ದು. ಒಂದು 4th ಚಾಪ್ಟರ್, 5th ಚಾಪ್ಟರ್, 7th ಚಾಪ್ಟರ್. ಈ 3 ಚಾಪ್ಟರ್ ಅಲ್ಲಿ 10 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಹೇಳಿದ್ದಾರೆ. ಮಿಡವಲ್ ಹಿಸ್ಟ್ರಿ, ಏನ್ಷಿಯಂಟ್, ಹಾಗೇನೆ ಮಾಡರ್ನ್ ಹಿಸ್ಟ್ರಿ. ಇಲ್ಲಿ ಈ 4th ಚಾಪ್ಟರ್ ಏನಿದೆ ಈ 4th ಚಾಪ್ಟರ್ ಅಲ್ಲಿ 1 ಕ್ವಶನ್ ಬರುತ್ತೆ. 5th ಚಾಪ್ಟರ್ ಅಲ್ಲಿ 2 ಕ್ವಶನ್, 7th ಚಾಪ್ಟರ್ ಅಲ್ಲಿ 2 ಕ್ವಶನ್ ಕೇಳೋ ಚಾನ್ಸಸ್ ಇರೋದು. ಅದರಲ್ಲಿ ನಿಮ್ಗೆ 4 ಕ್ವಶನ್ಸ್ ಬರುತ್ತೆ. ಈ 3 ಚಾಪ್ಟರ್ಸ್ ಇಂದ ನೀವು ಯಾವ್ದಾದ್ರು 2 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕು. ಈ 4th ಚಾಪ್ಟರ್ ಅಲ್ಲಿ ಮೌರ್ಯರು, ಗುಪ್ತರು, ಕುಶಾನರು, ವರ್ಧನರು, ಚೋಳರು, ರಾಷ್ಟ್ರಕೂಟರು, ಚಾಲುಕ್ಯರು ಅಂತ ಹೇಳ್ಬಿಟ್ಟು ನಾವು ಕಲಿತಾ ಹೋಗ್ತೀವಿ ಈ ಚಾಪ್ಟರ್ ಇಂದ. ಸೊ ನಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಇಲ್ಲೂ ಕೂಡ ಈ 10 ಮಾರ್ಕ್ಸ್ಗೆ ಇಷ್ಟು ಕ್ವಶನ್ಸ್ ಅಲ್ಲೇನೆ 99% ಕೇಳೋ ಚಾನ್ಸಸ್ ಇದೆ. ಫಸ್ಟ್ ಕ್ವಶನ್, ಅಶೋಕನ ಜೀವನ ಮತ್ತು ಸುಧಾರಣೆಗಳನ್ನ ವಿಷಾದೀಕರಿಸಿ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಕರೆಯಲಾಗಿದೆ. ಯಾಕೆ? ನಾವ್ ಏನಕ್ಕೆ ಗುಪ್ತರ ಕಾಲವನ್ನ ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಕರಿತೀವಿ? ಇಂಪಾರ್ಟೆಂಟ್ ಕ್ವಶನ್. ಇವೆರಡು ಕೂಡ ಗುಪ್ತರಿಗೆ ರಿಲೇಟೆಡ್ ಆಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಎರಡರಲ್ಲಿ ಒಂದು ಕ್ವಶನ್ ಬರೋ ಚಾನ್ಸಸ್ ಇದೆ. ಬುದ್ಧನ ಜೀವನ ಮತ್ತು ಬೋಧನೆಗಳು. ಈ ಒಂದು ಬೌದ್ಧ ಧರ್ಮ ಏನಿದೆ, ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು ಯಾವ್ಯಾವುದು? ನಾನು 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ನೋಡಿದ್ನಲ್ಲ ಆ ಒಂದು ಕ್ವಶನ್ ಮತ್ತೆ ಬುದ್ಧನ ಜೀವನ ಮತ್ತೆ ಬೋಧನೆಗಳು ಈ ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 5 ಅಥವಾ 10 ಮಾರ್ಕ್ಸ್ ಅಲ್ಲಿ ಇರುವಂತ ಕ್ವಶನ್. ಮಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಪ್ರಯೋಗಗಳನ್ನ ವಿಮರ್ಶನಾತ್ಮಕವಾಗಿ ವಿವರಿಸಿ. ಇಂಪಾರ್ಟೆಂಟ್. ನೆಕ್ಸ್ಟ್, ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳನ್ನ ವಿವರಿಸಿ. ಇಂಪಾರ್ಟೆಂಟ್. ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನ ವಿವರಿಸಿ. ವಿಜಯನಗರ ಸಾಮ್ರಾಜ್ಯ ಅನ್ನೋ ಒಂದು ಚಾಪ್ಟರ್ ನಿಮಗೆ 5 ಮಾರ್ಕ್ಸ್ ಮತ್ತೆ 10 ಮಾರ್ಕ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನ ವಿವರಿಸಿ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್. ಇದು ಕೂಡ 10 ಮಾರ್ಕ್ಸ್ಗೆ ನಿಮ್ಗೆ ಈ ರೀತಿ ನೋಡ್ಬೋದು. ನೀವು ಒಂದು ಮಿಡ್ ಟರ್ಮ್ ಆಗ್ಬೋದು, ಪ್ರಿಪರೇಟರ್ ಆಗಿರ್ಬೋದು, ಈ ಕ್ವಶನ್ಸ್ ಅನ್ನ ರೈಸ್ ಮಾಡಿರ್ತಾರೆ. ಹಾಗೇನೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲೂ ಕೂಡ ಕೇಳಿರುವಂತ ಕ್ವಶನ್. ನೆಕ್ಸ್ಟ್, ಭಾರತದ ಆರ್ಥಿಕತೆಯ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವ ಕುರಿತು ವಿವರಣೆ ನೀಡಿ. ಈ ಒಂದು ಭಾರತದ ಆರ್ಥಿಕತೆಯ ಮೇಲೆ ಆಗಿರ್ಬೋದು ಅಥವಾ ಶಿಕ್ಷಣದ ಮೇಲೆ ಆಗಿರ್ಬೋದು, ಈ ಎರಡು ಕ್ವಶನ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ. ಸೊ ಬ್ರಿಟಿಷರು ಯಾವ ರೀತಿ ಆಡಳಿತ ಪ್ರಭಾವ ಬೀರ್ತು, ನಮ್ಮ ಭಾರತದ ಆರ್ಥಿಕತೆಯ ಮೇಲೆ ಯಾವ ರೀತಿ ಬೀರ್ತು, ಹಾಗೇನೆ ಭಾರತದ ಶಿಕ್ಷಣದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತು, ಇದು ಎರಡು ಕೂಡ ಇಂಪಾರ್ಟೆಂಟ್. 10-5. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನ ವಿವರಿಸಿ. ರಾಷ್ಟ್ರೀಯ ಚಳವಳಿ ಏನ್ ಬರುತ್ತೆ ಅಲ್ಲಿ ಗಾಂಧೀಜಿಯವರ ಪಾತ್ರ ಆಗಿರ್ಬೋದು, ಮಂದಗಾಮಿಗಳು ತೀವ್ರಗಾಮಿಗಳು ಆಗಿರ್ಬೋದು, ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ವಶನ್ ಕೂಡ ಅಷ್ಟೇ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಮಂದಗಾಮಿಗಳು ಹಾಗೂ ತೀವ್ರಗಾಮಿಗಳ ಪಾತ್ರವನ್ನ ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಬ್ರಿಟಿಷ್ ಸಾರ್ವಭೌಮತ್ವದ ಸ್ಥಾಪನೆಯಲ್ಲಿ ಕರ್ನಾಟಿಕ್ ಯುದ್ಧಗಳ ಮಹತ್ವವನ್ನ ವಿವರಿಸಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ. ವಿವರಿಸಿ. ಇದಿಲ್ಲಿವರೆಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಇರೋ ಕ್ವಶನ್ಸ್. ಇನ್ನೊಂದು 5 ಕ್ವಶನ್ಸ್ ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ. ನೀವು ಅಷ್ಟನ್ನು ಪ್ರಿಪೇರ್ ಆಗಿ ನಿಮ್ಗೆ ಟೈಮ್ ಇತ್ತು ಅಂದ್ರೆ ಈ ಕ್ವಶನ್ಸ್ಗಳನ್ನ ನೋಡ್ಕೊಳ್ಳಿ. ನಿಮ್ಗೆ 5 or 10 ಮಾರ್ಕ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆ. ಇಮ್ಮಡಿ ಪುಲಕೇಶಿಯ ಸಾಧನೆಗಳು, ದೆಹಲಿ ಸುಲ್ತಾನರ ಕೊಡುಗೆಗಳು, ಶಿವಾಜಿಯ ದಿಗ್ವಿಜಯಗಳನ್ನ ವಿವರಿಸಿ. ಇದು ನೆಕ್ಸ್ಟ್ ಕ್ವಶನ್. ಓಕೆ. ದೆಹಲಿ ಸುಲ್ತಾನರ ಕೊಡುಗೆಗಳನ್ನ ವಿವರಿಸಿ, ಶಿವಾಜಿಯ ದಿಗ್ವಿಜಯಗಳನ್ನ ವಿವರಿಸಿ, ಶಿವಾಜಿಯ ಆಡಳಿತ ಪದ್ಧತಿ,
ಕೃಷ್ಣದೇವರಾಯನ ಸಾಂಸ್ಕೃತಿಕ ಕೊಡುಗೆಗಳು 1885ರಿಂದ 1920 ಭಾರತದ ರಾಷ್ಟ್ರೀಯ ಚಳುವಳಿಯನ್ನ ವಿಷಾದಪಡಿಸಿ. ಸೊ ಇದಿಷ್ಟು ಕ್ವಶನ್ ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸಿದೆ, ನಾನು ತಗೊಂಡಿದ್ದೀನಿ. ನಿಮ್ಗೆ ಯಾರಿಗೆ 100% ನಾನು ಸ್ಕೋರ್ ಮಾಡಬೇಕು, 80ಗೆ 80 ತಗೊಳ್ಳೇಬೇಕು ಅಂತ ಇರೋರು ಇದನ್ನು ಕೂಡ ನೋಡ್ಕೊಳ್ಳಿ. ಯಾಕೆಂದ್ರೆ ಚಾನ್ಸ್ ನಾವು ಇಂಪಾರ್ಟೆಂಟ್ ಯಾವ್ದು ಅನ್ಕೊಂಡಿರ್ತೀವಿ ಅದಲ್ದೇ ಬೇರೆದು ಯಾವ್ದಾದ್ರು ಬಂದಾಗ ನಮ್ಗೆ ಅದಕ್ಕೆ ಆನ್ಸರ್ ಮಾಡೋ ಕೆಪಾಸಿಟಿ ಇರ್ಬೇಕಾಗತ್ತೆ. ಸೊ ಇಷ್ಟನ್ನ ಓದಿ 5 ಮಾರ್ಕ್ಸ್ 10 ಮಾರ್ಕ್ಸ್ ಇಂದು ಟೈಮ್ ಇತ್ತು ನಿಮ್ಗೆ. ನಾನು ಓದ್ತೀನಿ, ನಾನು ಸ್ಕೋರ್ ಮಾಡ್ಲೇಬೇಕು ಅನ್ನೋದಿದ್ರೆ ಇಷ್ಟು ಕ್ವಶನ್ಸ್ ಕೂಡ ನೀವು ಎಕ್ಸ್ಟ್ರಾ ನೋಡ್ಕೋಬೇಕು. ಸೊ ಇದಿಷ್ಟು ನಿಮ್ಗೆ 5 ಮತ್ತು 10 ಅಂಕಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಎಲ್ಲದನ್ನು ಕೂಡ ನಾವು ನೋಡಿದೀವಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು 2 ಮಾರ್ಕ್ಸ್ 1 ಮಾರ್ಕ್ಸ್ ಕ್ವಶನ್ಸ್ ಹಾಗೇನೆ MCQ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್, ಇದಿಷ್ಟಕ್ಕೆ ಪ್ರಶ್ನೆ ಮತ್ತೆ ಉತ್ತರ ಎಲ್ಲದನ್ನು ಕೂಡ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ರತಿಯೊಬ್ಬರು ಅಷ್ಟೇ ಎಲ್ಲಾ ಕ್ವಶನ್ಸ್ ನೀಟಾಗಿ ಓದಿ. ಈ 5 ಮಾರ್ಕ್ಸ್ ಯಾವ ಚಾಪ್ಟರ್ ಇಂದ 10 ಮಾರ್ಕ್ಸ್ ಯಾವ ಚಾಪ್ಟರ್ ಇಂದ ನಾನು ಎಲ್ಲದನ್ನು ಹೇಳಿದ್ದೀನಿ. ನೀವ್ ಎಲ್ಲಿ ಫೋಕಸ್ ಮಾಡ್ಬೇಕು ಅದು ನಿಮಗ್ ಬಿಟ್ಟಿರುವಂತದ್ದು. ಒಳ್ಳೆ ಸ್ಕೋರ್ ಆಗ್ಲಿ ಅಂತ ಹೇಳ್ತೀನಿ. ಆಲ್ ದಿ ಬೆಸ್ಟ್.